ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಇತ್ತೀಚೆಗೆ ತಾವು ಸೋಷಿಯಲ್ ಮೀಡಿಯಾನಲ್ಲಿ ಇರ್ಬೋದು ಅಥವಾ ನ್ಯೂಸ್ ಪೇಪರ್ನಲ್ಲಿ ಇರ್ಬೋದು, ಟಿವಿನಲ್ಲಿ ಇರ್ಬೋದು, ಒಂದು ಖ್ಯಾತಾದ ಆ, ಹಿಂದಿ ಆಕ್ಟ್ರೆಸ್ ಅನ್ಬೋದು ಅಥವಾ ಯಾವುದು ತಮಿಳ್ ಮೂವಿ ಆಕ್ಟ್ರೆಸ್ ಇರ್ಬೋದು, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ ಇಂಡಿಯನ್ ಹುಡುಗರು ಅಥವಾ ಪುರುಷರು ಏನಿದಾರಲ್ಲ, ಅವ್ರು ಮ್ಯಾಗಿ ತರ ಅಂದ್ರೆ 2 ನಿಮಿಷದಲ್ಲಿನೇ ಸ್ಖಲನ ಆಗ್ಬಿಡುತ್ತೆ ಅಥವಾ 2 ನಿಮಿಷದಲ್ಲಿನೇ ಕೆಲಸ ಮುಗಿದು ಹೋಗುತ್ತೆ ಅಂತ. ಸೊ ಅವ್ರು ಹೇಳೋದು ನಿಜನಾ ತಪ್ಪನಾ ನಾನು ಹೇಳ್ತೀನಿ. ಅದು ಯಾವ ವಿಷಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಶೀಘ್ರ ಸ್ಖಲನ ಅಥವಾ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್. ಆ ನಟಿ ಹೇಳೋದು ಒಂದು ಉದ್ದೇಶ ಇರ್ಬೋದು, ಮೇ ಬಿ ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಅವರು ಇಂಟಿಮೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರಬಹುದು. ಸಂಹೌ ಯಾರೋ ಅವ್ರಿಗೆ ಸೆಕ್ಸುವಲಿ ಸ್ಯಾಟಿಸ್ಫೈ ಮಾಡಕ್ ಆಗಿಲ್ಲ ಅಥವಾ ಅವರ ಇಚ್ಛೆ ಪ್ರಕಾರ ಅವ್ರಿಗೆ ಯಾರೋ ತೃಪ್ತಿ ಕೊಡ್ಸಕ್ ಸಾಧ್ಯವಾಗಿಲ್ಲ ಏನೋ. ಮೋಸ್ಟ್ಲಿ ಯಾರೋ ಅವ್ರ ಹತ್ರ ಆ ಪರ್ಟಿಕ್ಯುಲರ್ ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಬೇಗ ಸ್ಖಲನ ಆಗಿದೆ, ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ಅಂತ ಶೀಘ್ರ ಸ್ಖಲನ ಆಗಿದೆ. ಸೊ ಬೇಜಾರು ಪಟ್ಬಿಟ್ಟು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಂಡಿಯನ್ ಬಾಯ್ಸ್ ಏನಿದಾರಲ್ಲ ಅದು ಮ್ಯಾಗಿ ತರ ಅಂತ. ಸೊ ಇದು ಅಷ್ಟು ಕಾಮನ್ ಆಗಿದೆ ಆ ಶೀಘ್ರ ಸ್ಖಲನ. ಹೌದು ಮಿತ್ರರೇ, ಯಾಕಂದ್ರೆ ನಾನು ಲಾಸ್ಟ್ 15 ವರ್ಷ ಆಯ್ತು ನಾನು ಸೆಕ್ಸಾಲಜಿ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಮುಂಚೆ ನನ್ನ ಹತ್ರ ಬರುವ ಪೇಷಂಟ್ ನಲ್ಲಿ ಏಜ್ ರಿಲೇಟೆಡ್ ಅಂದ್ರೆ 55-60 ವರ್ಷ ಆದ್ಮೇಲೆ ಈ ಓಲ್ಡ್ ಏಜ್ ಕ್ಯಾಟಗರಿ ನಾವೇನ್ ಹೇಳ್ತೀವಿ ಇವ್ರು ಜಾಸ್ತಿ ಬರ್ತಿದ್ರು. ಎರಡನೇದು ಯಾರಿಗೆ ಸ್ವಲ್ಪ ಡಯಾಬಿಟೀಸ್ ಇದೆ, ಡಯಾಬಿಟಿಸ್ ಅಂದ್ರೆ ಅವಾಗ 45-50 ವರ್ಷ, ಅವ್ರು ಜಾಸ್ತಿ ಬರ್ತಿದ್ರು. ಯಾರೋ ಆಂಟಿ ಡಿಪ್ರೆಷೆಂಟ್ ಪಿಲ್ ತಗೋತಾ ಇದ್ದಾರೆ, ಡಿಪ್ರೆಷನ್ ಅಲ್ಲಿ ಏನಾದರೂ ಸಮಸ್ಯೆ ಇದೆ, ಅದಕ್ಕೇನೋ ಬೆಂಜೋಡೈಸಪಿನ್ಸ್ ಗ್ರೂಪ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏನಿದೆಯಲ್ಲ ಸೆಡೇಟಿವ್ ಗ್ರೂಪ್ ಏನಿರ್ತೆಯಲ್ಲ ಆ ಟ್ಯಾಬ್ಲೆಟ್ಸ್ ಒಂದು ಸೈಡ್ ಎಫೆಕ್ಟ್ ಅಂತ ಇದು ಇರ್ಬೋದು. ಎಷ್ಟೋ ಹುಡುಗರು ಏನ್ ಮಾಡಿದಿರ್ತಾರೆ, ಹೇರ್ ಫಾಲ್ಸ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಆ ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ ಒಂದು ಸೈಡ್ ಎಫೆಕ್ಟ್ ಅಂದ್ರೆ ಶೀಘ್ರ ಸ್ಖಲನ ಇರುತ್ತೆ. ಸರ್ಟನ್ ಟೈಮ್ ನಲ್ಲಿ ಇವನ್ ನಿಮ್ರ ದೌರ್ಬಲ್ಯತನ ಇರುತ್ತೆ. ಸೊ ಶೀಘ್ರ ಸ್ಖಲನ ಇಷ್ಟು ಕಾಮನ್ ಆಗಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಶೀಘ್ರ ಸ್ಖಲನ ಅಂದ್ರೆ ಏನು ಅಥವಾ ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ಅಂದ್ರೆ ಏನು, ಒಂದು ಆವರೇಜ್ ಟೈಮ್ ಏನು. ಶೀಘ್ರ ಸ್ಖಲನ ಅಂದ್ರೆ ಪರ್ಸನ್ ಹೂ ಕೆನಾಟ್ ಮೇಂಟೈನ್ ಹಿಸ್ ಸೆಕ್ಸುವಲ್ ಇಂಟಿಮೇಸಿ ಆರ್ ಸೆಕ್ಸುವಲ್ ಆಕ್ಟಿವಿಟಿ ಫಾರ್ ಮೋರ್ ದೆನ್ 1 minute. ಬುಕ್ ಡೆಫಿನೇಷನ್ ಇದೆ. ಅದು ಬುಕ್ ನಲ್ಲಿ ಏನ್ ಹೇಳುತ್ತೆ ಅಂದ್ರೆ 1 ನಿಮಿಷಕ್ಕಿಂತ ಒಳಗಡೆನೆ ತಾವು ಸ್ಖಲನ ಆಗ್ತಾ ಇದ್ರೆ ಅದು ಶೀಘ್ರ ಸ್ಖಲನ ಅಂತ. ಬಟ್ ಏನಂದ್ರೆ ಒಂದ್ ಮಹಿಳೆಯರಿಗೆ ತೃಪ್ತಿ ಸಿಗ್ಬೇಕಂದ್ರೆ ಆಕ್ಟಿವ್ ಫೋರ್ ಪ್ಲೇ 10 ನಿಮಿಷ ಆಗ್ಬೇಕು, ಆಮೇಲೆ ಆಕ್ಟಿವ್ ಸೆಕ್ಸ್ 5-6 ನಿಮಿಷ ಆಗ್ಬೇಕು. ಸೊ ಟೋಟಲ್ ಏನ್ ಆಕ್ಟಿವಿಟಿ ಇದೆಯಲ್ಲ 12-16 ನಿಮಿಷ ಆಗ್ಬೇಕು. ಆವಾಗ ಒಂದು ಆವರೇಜ್ ಮಹಿಳೆ ಸ್ಯಾಟಿಸ್ಫೈ ಆಗ್ತಾಳೆ ಸೆಕ್ಸ್ ನಲ್ಲಿ. ಓಕೆನಾ? ಸೊ ಪ್ರೀ ಮೆಚೂರ್ ಎಜಾಕ್ಯುಲೇಷನ್ಗೆ ಕಾರಣಗಳು ಇರುತ್ತೆ. ಒಂದೊಂದು ಕಾರಣ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮತ್ತೆ ಈ ಡೆಫಿನೇಷನ್ ಏನಿದೆಯಲ್ಲ 1 ನಿಮಿಷ ಡೆಫಿನೇಷನ್, ಆ ಡೆಫಿನೇಷನ್ ಬಗ್ಗೆನೂ ಮತ್ತೆ ಇನ್ ಫ್ಯೂಚರ್ ನಾನು ಮಾತಾಡ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವಾಗ ಶೀಘ್ರ ಸ್ಖಲನ ಬಗ್ಗೆ ನಾನು ಮಾತಾಡಿದ್ದೀಗ ಕಾರಣನಲ್ಲಿ ಫಸ್ಟ್ ಮತ್ತು ಫಾರ್ಮೋಸ್ಟ್ ರೀಸನ್ ಇಸ್ ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್. ಪೆನಿಸ್ ಏನ್ ತುದಿ ಇದೆಯಲ್ಲ ಅದರಲ್ಲಿ ಸೆನ್ಸೇಷನ್ ಜಾಸ್ತಿ ಆಗಿದಿರೋದು. ಯಾಕೆ ಸೆನ್ಸೇಷನ್ ಜಾಸ್ತಿ ಆಗಿದಿರೋದು? ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದು ಸ್ಟ್ಯಾಗ್ನೇಟ್ ಲೈಫ್ ಸ್ಟೈಲ್ ಅಂದ್ರೆ ವ್ಯಾಯಾಮ ಇಲ್ಲ, ಸೆಡೆಂಟರಿ ಲೈಫ್ ಸ್ಟೈಲು, ಟೈಮ್ ಟು ಟೈಮ್ ಊಟ ಇಲ್ಲ, ಓವರ್ ಈಟಿಂಗು, ಲೇಟ್ ನೈಟ್ ಸ್ಲೀಪು, ಇವೆಲ್ಲ ರೀಸನ್ ಏನಾಗುತ್ತೆ ಪೆನಿಸ್ ಏನ್ ತುದಿ ಇರುತ್ತಲ್ಲ ಅದು ಸೆನ್ಸಿಟಿವ್ ಆಗಿರುತ್ತೆ. ಸರ್ಟನ್ ಟೈಮ್ಸ್ ಏನಾಗುತ್ತೆ ಯಾರಿಗೂ ಒಂದು ಪೆನಿಸ್ ನಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿದಿರುತ್ತೆ, ಹರ್ಪಿಸ್ ಇನ್ಫೆಕ್ಷನ್ ಆಗಿದಿರುತ್ತೆ, ಅಥವಾ ಒಂದೊಂದ್ಸತಿ ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಯಾವ ಹುಡುಗ ಪಾರ್ಟಿಸಿಪೇಟ್ ಮಾಡ್ತಾನೆ ಅಲ್ಲಿ ಸಮ್ಹೌ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಯಾವ್ದು ಡಿಸೀಸ್ ಬಂದಿರುತ್ತೆ ಆ ಚರ್ಮ ಮೇಲೆ. ಆ ಚರ್ಮ ಸೆನ್ಸೇಷನ್ ಜಾಸ್ತಿ ಆದ್ಮೇಲೆ ಏನಾಗುತ್ತೆ ಇಮಿಡಿಯೇಟ್ಲಿ ಆ ಬಿಸಿ ಮೈ ಆದ ತಕ್ಷಣ ಪಾರ್ಟ್ನರ್ ಜಸ್ಟ್ ಟಚ್ ಮಾಡಿದ್ರೆ ಅಥವಾ ಯೋನಿ ಒಳಗಡೆ ಪೆನಿಸ್ ಹೋದ ತಕ್ಷಣ ಏನಾಗುತ್ತೆ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಸೊ ಫಸ್ಟ್ ಪೆನಿಸ್ ನಲ್ಲಿ ಆಗುವ ಸೆನ್ಸೇಷನ್ ದಿಂದ. ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಏನಿರ್ಬೋದು, ಬಾಡಿನಲ್ಲಿ ಪುರುಷರ ಬಾಡಿನಲ್ಲಿ ಟೆಸ್ಟೋಸ್ಟೆರಾನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಈ ಹಾರ್ಮೋನ್ ಏನಾಗುತ್ತೆ ಬರ್ತಾ ಬರ್ತಾ 40 ವರ್ಷ ಆದ್ಮೇಲೆ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಬಾಡಿನಲ್ಲಿ ಟೆಸ್ಟೋಸ್ಟೆರಾನ್ ಕಡಿಮೆ ಇದ್ರೆ ಏನಾಗುತ್ತೆ ನಿಮ್ಗೆ ಟೈಮಿಂಗ್ ಕಡಿಮೆ.
ಸೊ ಈ ಟೆಸ್ಟೋಸ್ಟಿರಾನ್ ಜಾಸ್ತಿ ಮಾಡಕ್ ನಾವು ಏನೇನ್ ಮಾಡ್ಬೋದು? ಟೆಸ್ಟೋಸ್ಟಿರಾನ್ ಜಾಸ್ತಿ ಮಾಡಕ್ಕೆ ಒಳ್ಳೆ ವ್ಯಾಯಾಮ, ಒಳ್ಳೆ ನಿದ್ದೆ, ಒಳ್ಳೆ ಹ್ಯಾಪಿಯಾಗಿ ಇರ್ಬೇಕು, ನಗನಗ್ತಾ ಇರ್ಬೇಕು. ಇಷ್ಟು ಮಾಡಿದ್ರೆ ಟೆಸ್ಟೋಸ್ಟಿರಾನ್ ಅದ್ರ ಪಡಿಗೆ ಅದು ಜಾಸ್ತಿ ಇರುತ್ತೆ. ಸೊ ಇದು ಹಾರ್ಮೋನಲ್ ಪ್ರಾಬ್ಲಮ್ ಆಯ್ತು. ಮೂರನೇದು ಏನಂದ್ರೆ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್. ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ನೀವು ಆಲ್ರೆಡಿ ಮುಂಚೆ ಪ್ರೀವಿಯಸ್ ವಿಡಿಯೋ ಏನಿದೆಯಲ್ಲ ಅದನ್ನಲ್ಲಿ ಹೇಳಿದೀನಿ. ಬಟ್ ಇಲ್ಲಿ ಬ್ರೀಫ್ಲಿ ಏನ್ ಹೇಳ್ತೀನಿ, ನಮ್ದು ಏನಿದೆಯಲ್ಲ ಹೊಕ್ಕಳದಿಂದ ತೊಡೆ ಸಂಧಿ ಈ ಪೋರ್ಷನ್ ಅಲ್ಲಿ ಇರುವ ಮಸಲ್ಸ್ ಏನಿರುತ್ತೆ ಪೆಲ್ವಿಕ್ ಫ್ಲೋರ್ ನಲ್ಲಿ, ಆ ಮಸಲ್ಸ್ ನಲ್ಲಿ ಬರುವ ವೀಕ್ನೆಸ್, ಅದು ವೀಕ್ನೆಸ್ ಒಬೆಸಿಟಿನಲ್ಲಿ ಬರ್ಬೋದು. ಯಾರು ಕಂಟಿನ್ಯೂಸ್ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಸಿಸ್ಟಮ್ ಕೆಲಸ ಮಾಡ್ತಾರೆ, ಕಂಟಿನ್ಯೂಸ್ ಒಂದು 4 hours 5 hours ಕಂಟಿನ್ಯೂಸ್ ಎದ್ದೇಳೋದೇ ಇಲ್ಲ, ಅದೇ ಪರ್ಟಿಕ್ಯುಲರ್ ಜಾಗನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಅಂತ ಕಂಡೀಷನ್ ಅಲ್ಲಿ ಮಸಲ್ ವೀಕ್ ಆಗ್ಬಿಟ್ಟು ಏನಾಗುತ್ತೆ, ನಿಮ್ಗೆ ಸ್ಖಲನ ಬೇಗ ಆಗುತ್ತೆ. ಅದರ ಜೊತೆಗೆ ಸೈಕೋಸೊಮ್ಯಾಟಿಕ್ ಅಂದ್ರೆ ಸಮ್ ಟೈಮ್ 1-2 ಸತಿ 3 ಸತಿ ಸ್ಖಲನ ಆದ್ಮೇಲೆ ಮೈಂಡ್ ನಲ್ಲಿನೇ ಒಂದು ಕೂತಿರುತ್ತೆ, ಸ್ಖಲನ ಬೇಗ ಆಗ್ತಾ ಇದೆ, ಸ್ಖಲನ ಬೇಗ, ಆ ವಿಚಾರ ಮಾಡಿನೇ ಸ್ಖಲನ ಬೇಗ ಆಗುತ್ತೆ. ಆಯುರ್ವೇದನಲ್ಲಿ ಏನ್ ಹೇಳ್ತಾರ ಅಂದ್ರೆ ಯಾವಾಗ ಬಾಡಿನಲ್ಲಿ ವೀರ್ಯ ನೀರ್ ತರ ಆಗಿದಿರುತ್ತೆ ಸ್ಖಲನ ಬೇಗ ಆಗುತ್ತೆ. ಅದಕ್ಕೆ ಆಯುರ್ವೇದನಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಂದು 2 ಬಾಟಲ್ ತಗೊಳ್ಳಿ, 1 ಬಾಟಲ್ ನಲ್ಲಿ ಜೇನುತುಪ್ಪ ಹಾಕಿ, 1 ಬಾಟಲ್ ನಲ್ಲಿ ನೀರ್ ಹಾಕಿ, ಎರಡನ್ನ ಉಲ್ಟಾ ಮಾಡಿ. ನೀರ್ ಇದ್ದಿದ್ ಬಾಟಲ್ ಬೇಗ ಖಾಲಿ ಆಗುತ್ತೆ, ಜೇನುತುಪ್ಪ ಇದ್ದಿದ್ ಬಾಟಲ್ ಸ್ಲೋಲಿ ಖಾಲಿ ಆಗುತ್ತೆ. ಯಾಕಂದ್ರೆ ಅದು ಥಿಕ್ ಪೊಟೆನ್ಸಿ ಇದ್ದಾಗ ಎಷ್ಟೋ ಮೈ ಬಿಸಿ ಆದ್ರೂ ಸ್ಲೋಲಿ ಹನಿ ಅದು ಹೊರಗಡೆ ಬರುತ್ತೆ. ಇಲ್ಲಿ ಹೀಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಖಲನ ಬೇಗ ಆಗ್ತಾ ಇದೆ. ಅದಕ್ಕೆ ನಿಮ್ ವೀರ್ಯ ಎಷ್ಟು ಗಟ್ಟಿಗಿದೆ, ವೀರ್ಯ ಎಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ನಿಮ್ಗೆ ಏನಾಗುತ್ತೆ ಲಾಂಗ್ ಟೈಮ್ ಸಿಗುತ್ತೆ. ಆಯುರ್ವೇದದಲ್ಲಿ ಶುಕ್ರದ ಲಕ್ಷಣ ಹೇಳುವಾಗ ಏನಂತಾರೆ, ಮಧುರಂ ಅಂದ್ರೆ ಸ್ವೀಟ್ ಪೊಟೆನ್ಸಿ ಇರಬೇಕು, ಸ್ನಿಗ್ಧಂ ಸ್ಟಿಕಿ ಇರಬೇಕು, ಪಿಚ್ಚಲಂ ಅಂದ್ರೆ ಅದು ಏನಾಗುತ್ತೆ, ಅದು ಹೇಗೆ ನಾವು ಏನೋ ಸ್ವಲ್ಪ ನಾನ್ ವೆಜ್ ಊಟ ಮಾಡಿದ್ರೆ ಎಷ್ಟು ಲಿಂಬೆ ಹಣ್ಣು ಜ್ಯೂಸ್ ಹಾಕೊಂಡು ಇದು ಮಾಡ್ತಾರೋ ಸ್ವಲ್ಪ ಅದು ಸ್ಟಿಕ್ನೆಸ್ ಇದ್ದೇ ಇರುತ್ತಲ್ಲ, ಆ ತರ ಪಿಚಿಲ್ ಇರ್ಬೇಕು, ಅದು ಬಾಡಿ ಬೇಗ ಬಿಡಬಾರ್ದು. ಅದ್ರ ಜೊತೆಗೆ ಇದರಲ್ಲಿ ಏನಂದ್ರೆ ಕಲರು ಮೋತಿ ತರ ಇರ್ಬೇಕು, ಪರ್ಲ್ ತರ ಇರ್ಬೇಕು, ತುಂಬಾ ವೈಟು ಇರಬಾರ್ದು, ತುಂಬಾ ಯೆಲ್ಲೋನು ಇರಬಾರ್ದು, ಆ ತರ ಇರ್ಬೇಕು. ಇದು ಎಲ್ಲ ಶುಕ್ರದ ಲಕ್ಷಣಗಳಂತ ಹೇಳಿದ್ದಾರೆ. ಸೊ ಇವಾಗ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಬಗ್ಗೆ ತಾವ್ ಹೇಳಿದ್ರ ಸರ್, ಓಕೆ. ಏನಂದ್ರೆ 2 ನಿಮಿಷಕ್ಕಿಂತ ಒಳಗಡೆ ತಾವು ಡಿಸ್ಚಾರ್ಜ್ ಮಾಡ್ತಾ ಇದಾರೆ, ಎಜಾಕ್ಯುಲೇಷನ್ ಅಂತಾರೆ. ಕಾರಣಗಳನ್ನು ಹೇಳಿದ್ದಾರೆ, ಅದು ಹಾರ್ಮೋನಲ್ ಇರ್ಬಹುದು, ಪೆಲ್ವಿಕ್ ಫ್ಲೋರ್ ಮಸಲ್ ಇರ್ಬಹುದು, ಜೊತೆಗೆ ಹೈಪರ್ ಸೆನ್ಸಿಟಿವ್ ಆಫ್ ಗ್ಲಾನ್ಸ್ ಪೆನಿಸ್ ಇರ್ಬಹುದು, ಇವೆಲ್ಲ ಓಕೆ. ಈಗ ನಾನು ಮನೆಯಲ್ಲಿ ಏನೇನ್ ಮಾಡಬಹುದು ಇದನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ 7 to 8 hours ಸ್ಲೀಪ್ ಈಸ್ ವೆರಿ ಮಸ್ಟ್. ಯಾಕಂದ್ರೆ ನೀವು ಎಷ್ಟು ಕರೆಕ್ಟ್ 7 ದಿಂದ 8 hours ನಿದ್ದೆ ಮಾಡ್ತೀರಾ ನೋಡಿ, ಬಾಡಿನಲ್ಲಿ ಬಾಡಿದೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಹೊಸ ಸಿಸ್ಟಮ್ ಪರ್ಚೇಸ್ ಮಾಡಿದ್ರೆ, ಒಂದು ಹೊಸ ಲ್ಯಾಪ್ಟಾಪ್, ಹೊಸ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರೆ ಏನ್ ಹಾಕ್ತೀರಾ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು 50,000 60,000 ರೂಪಾಯಿ ನಾನು ಹಾಕ್ಬಿಟ್ಟು ತಗೊಳ್ತಾ ಇದ್ದೀನಿ, ಒಂದು ಆಂಟಿ ವೈರಸ್ ಹಾಕ್ಬೇಕು. ಯಾಕೆ ಹಾಕ್ಬೇಕಂದ್ರೆ ಸಿಸ್ಟಮ್ ಮೇಲೆ ಯಾವ್ದು ರೀತಿ ಹೊರಗಡೆಯಿಂದ ಯಾವ್ದು ವೈರಸ್ ಬಂದ್ಬಿಟ್ಟು ಅದ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ನನ್ ಡೇಟಾ ಕರಪ್ಟ್ ಆಗ್ಬಾರ್ದು. ಅದೇ ರೀತಿ ನಮ್ಮ ಬಾಡಿದಾದಂತ ಒಂದು ಆಂಟಿ ಏನಿರುತ್ತೆ ಅಲ್ಲ, ವೈರಸ್ ತರ ಒಂದು ಇಮ್ಯುನಿಟಿ ಇರುತ್ತೆ. ಆ ಬಾಡಿದ ಇಮ್ಯುನಿಟಿ ಬಾಡಿನ ರೆಡಿ ಮಾಡಕ್ಕೆ ಪರ್ಯಾಪ್ತ ಅದರಲ್ಲಿ ಸ್ಟ್ರೆಂತ್ ಇರುತ್ತೆ. ಬಟ್ ಅದು ಓನ್ಲಿ ಆಕ್ಟಿವೇಟ್ ಯಾವಾಗ ಇರುತ್ತೆ ಅಂದ್ರೆ, ಯಾವಾಗ ನಾವು 7 ದಿಂದ 8 hours ನಾವು ಕರೆಕ್ಟ್ ಆಗಿ ನಿದ್ದೆ ಮಾಡ್ತೀವಿ ನೋಡಿ, ಅವಾಗ ಮಾತ್ರ ಆಕ್ಟಿವೇಟ್ ಇರುತ್ತೆ. ದಟ್ ಏನಂದ್ರೆ ಡೇ ಟೈಮ್ ನಲ್ಲಿ ಇಲ್ಲ, ನಾವು ರಾತ್ರಿ ಮಲಗಬೇಕು. ಇವಾಗ ಎಷ್ಟೋ ಜನ ಯುರೋಪಿಯನ್ ಟೈಮ್ ಪ್ರಕಾರ, ವೆಸ್ಟರ್ನ್ ಟೈಮ್ ಪ್ರಕಾರ ಏನಂದ್ರೆ ಅವ್ರ ಶಿಫ್ಟೇ ಸ್ಟಾರ್ಟ್ ಆಗುತ್ತೆ ರಾತ್ರಿ 8 ಗಂಟೆಗೆ 9 ಗಂಟೆಗೆ, ಬೆಳಗ್ಗೆ 3:30 4 ಗಂಟೆವರೆಗೆ ಅವ್ರಿಗೆ ಜಾಬ್ ಮಾಡಬೇಕು. ಹಾಗಾಗಿ ಅದು ನೈಟ್ ಪ್ರೈಮರಿ ಸ್ಲೀಪ್ ಆಗೋ ಪೊಸಿಷನ್ ಇರುತ್ತೆ ನೋಡಿ, ಅದು ಹೋಗ್ಬಿಡೋದೆ. ಆಯುರ್ವೇದನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದಿನಚರ್ಯ ಮತ್ತು ಋತುಚರ್ಯ. ದಿನಚರ್ಯ ಅಂದ್ರೆ ಒಂದ್ ದಿವಸದಲ್ಲಿ ಏನೇನ್ ಮಾಡಬೇಕು, ಋತುನಂದ್ರೆ ಪ್ರತಿಯೊಂದು ಋತುನಲ್ಲಿ ಏನೇನ್ ಮಾಡಬೇಕು,